ನಾವಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರಕ್ಷಿತಾ ಇದ್ದಾಳೆ, ಇಲ್ಲಿ ವೈಶು ಇದ್ದಾಳೆ, ಯಮುನಾ ಇದ್ದಾಳೆ. ಗಾಳಿಪಟ ಮೂವಿ ಸಾಂಗ್ ಕೇಳ್ತಾ ಹೋದ್ವಿ. ಮತ್ತು ನಮ್ಮ ಬಾಸ್ ಆಂಜನೇಯ ಅವರ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದ ವೈಬ್ ಇದ್ದಿದ್ದರಿಂದ ವೈಬುಂದಿ ಸಾಂಗ್ ಕೇಳ್ತಾ ಹೋದ್ವಿ. ಇಲ್ಲಿ ಹಿಂದ್ಗಡೆ ರಕ್ಷು ಮತ್ತು ವೈಶು ಕಾರಲ್ಲಿ ಡ್ಯಾನ್ಸ್ ಮಾಡ್ತಾ ಬಂದರು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರಬೇಕು ಅಂತ ಹೇಳಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿಂದ 15 ಕಿಲೋಮೀಟ್ರ್ ದೂರ ಇದೆ ಮತ್ತು ಹಂಪಿಯಿಂದ 30 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ಬೆಟ್ಟದ ಮೇಲೆ ಹೋದ್ಮೇಲೆ ನಾವು ಹಂಪಿನ ನೋಡ್ಬೋದು. ಇಲ್ಲಿ ಸುತ್ತಮುತ್ತ ಪೂರ್ತಿ ಬಂಡೆಗಳಿಂದ ಕೂಡ್ಕೊಂಡಿದೆ. ನಾವು ದೂರದಿಂದ ಅಂಜನಾದ್ರಿ ಬೆಟ್ಟ ನೋಡಿದ್ವಿ ಅಂತಂದರೆ ಆಂಜನೇಯನ ಮುಖ ಹೆಂಗಿದೆಯೋ ಆ ಶೇಪಲ್ಲಿ ಬಂಡೆಗಳು ಇದ್ದಾವೆ. ಎಂಟ್ರೆನ್ಸಲ್ಲಿ ಹೆಂಗಿರುತ್ತೆ ಅಂತಂದರೆ ಜಾತ್ರೆಗಳಲ್ಲಿ ಅಂಗಡಿಗಳನ್ನು ಹಾಕಿರ್ತಾರಲ್ಲ ಆ ಥರ ಹಾಕಿರ್ತಾರೆ. ಬನ್ನಿ ನಮ್ಮ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದೊಳಗಡೆ ಹೋಗೋಣ. ನಾವು ಒಳಗಡೆ ಹೋಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮನ ಮೂರ್ತಿ ನೋಡ್ಬೋದು. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊತೀವಿ. ದೇವ್ರ ದರ್ಶನ ಮುಗಿಸ್ಕೊಂಡ್ಮೇಲೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡೋದು. ಇಲ್ಲಿ ಯಾವಾಗಲೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಸಾಂಗ್ ಹಾಕಿರ್ತಾರೆ. ಬೆಟ್ಟ ಹತ್ತುವಾಗ ನಮ್ಮ ವೈಶು ಹನುಮಂತ ಹನುಮಂತ ಅಂತ ಹೇಳಿ ಜೋರಾಗಿ ಕೂಗ್ತಾ ಇದ್ಲು. ನಾವೆಲ್ಲ ಅವರಿಗೆ ಕೋರಸ್ ಕೊಡ್ತಾ ಇದ್ವಿ. ಬೆಟ್ಟ ಹತ್ತುವಾಗ ನಾವು ಅಲ್ಲಲ್ಲಿ ಹನುಮಂತನ ಮತ್ತು ಶ್ರೀರಾಮ ಅವರ ಚಿತ್ರಗಳನ್ನು ನೋಡ್ಬೋದು. ತುಂಬ ಅದ್ಭುತವಾಗಿ ಬಿಡಿಸಿದ್ದಾರೆ. ಇಲ್ಲಿ ಬೆಟ್ಟ ಹತ್ತಕ್ಕೆ ಬರೀ ಯಂಗಾಗಿರೋ ಅಂಥವರೇ ಬರಲ್ಲ, ವಯಸ್ಸಾಗಿರೋ ಅಂಥವರು ಬರ್ತಾರೆ, ಅಜ್ಜ ಅಜ್ಜಿ ಆ ಥರದವರು. ಅದೇ ಹನುಮಂತ ಆಂಜನೇಯ ಅನ್ನೋ ಹೆಸರಿಗಿರೋ ಶಕ್ತಿ ಅಂತ ಹೇಳ್ಬೋದು. ಇಲ್ಲಿ ಸುಮಾರು 575 ಮೆಟ್ಟಿಲುಗಳಿದ್ದಾವೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಅಪ್ಪು ಸರ್ ಅವರು ತೀರ್ಕೊಳೋದಕ್ಕಿಂತ 1 ತಿಂಗಳು ಮುಂಚೆ ಅಂಜನಾದ್ರಿ ಬೆಟ್ಟ ಹತ್ತಿದ್ರು ಅಂತ ಹೇಳ್ತಾರೆ. ಅದು ಕೇವಲ 8 ನಿಮಿಷಗಳಲ್ಲಿ. ಏನು ಗೊತ್ತಾ, ವಾಲಿ ಸುಗ್ರೀವ ಅವರ ಆಸ್ಥಾನದಲ್ಲಿ ಹನುಮಂತ ಸೇನಾಧಿಪತಿ ಆಗಿ ಕಾರ್ಯನಿರ್ವಹಿಸಿರ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಕೇಳಿದ್ದೀನಿ. ಮತ್ತು ಹನುಮಂತ ಬಾಲ್ಯದಲ್ಲಿದ್ದಾಗ ಯಜ್ಞ ಯಾಗಾದಿಗಳು ನಡೀತಾ ಇರ್ತಿದ್ವಲ್ಲ, ಅಲ್ಲಿ ತೊಂದರೆ ಕೊಡ್ತಿದ್ದ, ಅಂದರೆ ಚೇಷ್ಟೆ ಮಾಡ್ತಿದ್ದ. ಚಿಕ್ಕ ಮಕ್ಕಳು ಹೆಂಗೆ ಚೇಷ್ಟೆ ಮಾಡ್ತಾರೋ ಹಾಗೆ. ಆ ಟೈಮಲ್ಲಿ ಹನುಮಂತ ಅವರು ಒಂದು ಶಾಪಕ್ಕೆ ಗುರಿ ಆಗ್ತಾರೆ. ತಮ್ಮ ಇಡೀ ಬಾಲ್ಯ ಜೀವನವನ್ನೇ ವೇದ, ಮಂತ್ರ, ಉಪನಿಷತ್ತು ಅವುಗಳನ್ನು ತಿಳಿಯೋದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಅವರು ಹೆಚ್ಚಿನ ತಿಳುವಳಿಕೆಗೋಸ್ಕರ ಸೂರ್ಯದೇವರ ಮೊರೆ ಹೋಗ್ತಾರೆ. ಆಗ ಸೂರ್ಯದೇವ ಅವರು ಹನುಮಂತನನ್ನು ಶಿಷ್ಯನನ್ನಾಗಿ ಒಪ್ಕೊತಾರೆ. ಆಗ ಬೆಳಗ್ಗೆಯಿಂದ ಸಂಜೆ ತನಕ ಸೂರ್ಯದೇವರಿಂದ ವೇದ, ಮಂತ್ರ, ಉಪನಿಷತ್ತು, ಘೋಷಣ ಎಲ್ಲದನ್ನು ತಿಳ್ಕೊಂಡಿದ್ರು ಅಂತ ಹೇಳ್ಬೋದು. ಇನ್ನೇನು ದೇವಸ್ಥಾನದೊಳಗಡೆ ಹೋಗೋದು. ಕೇಸರಿ ನಂದನ, ತೇಜ ಪ್ರತಾಪ, ಮಹಾಜಗವಂದನ, ನಮ್ಮ ಅಂಜನಿ ಪುತ್ರ ಅವರು ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಕೇಸರಿ ಅಂತ ಅಂದ್ರೇ ನಮ್ಮ ಹಿಂದೂಗಳಿಗೆ ಶಕ್ತಿ ಆಗಿದೆ. ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಗಂಟೆ ಇದೆಯಲ್ಲ, ಅಲ್ಲಿ ಎದುರಿಗೆ ಕಾಯಿ ಹೊಡೆದಿರೋ ಅಂಥದ್ದನ್ನು ನೋಡ್ಬೋದು. ಹರಕೆ ಏನಾದರೂ ಇತ್ತು ಅಂತಂದರೆ ತೀರಿಸಿರ್ತಾರೆ. ನನಗಂತೂ ಎಷ್ಟೋ ದಿನಗಳ ಆಸೆ ಆಗಿತ್ತು ಅಂಜನಾದ್ರಿ ಬೆಟ್ಟ ಹತ್ತಬೇಕು ಅಂತ ಹೇಳಿ. ಫೈನಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಾಗೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಕೂಡ ಹರಿದಿದೆ. ವಿಜಯ ವಿಠಲ ದೇವಸ್ಥಾನನ ನಾವು ಇಲ್ಲಿಂದ ನೋಡ್ಬೋದು. ಮತ್ತು ಹಂಪಿ ಕಲ್ಲಿನ ರಥನೂ ಇಲ್ಲಿಂದ ಕಾಣುತ್ತೆ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಂಥ ಭಕ್ತರಿಗೆಲ್ರಿಗೂ ಅನ್ನಪ್ರಸಾದನ ಏರ್ಪಾಡು ಮಾಡಿದರು. ನಾವೆಲ್ಲರೂ ಅನ್ನಪ್ರಸಾದನ ಸ್ವೀಕಾರ ಮಾಡಿದ್ವಿ. ಹಾಗೆ ಇಲ್ಲಿ ಕೋತಿಗಳಿಗೆ ಹಣ್ಣು ಕೊಡೋದು ಒಂದು ವಿಶೇಷವಾದ ದೃಶ್ಯ ಅಂತ ಹೇಳ್ಬೋದು. ಜನರು ತಮ್ಮ ಭಕ್ತಿಯಿಂದ ಕೋತಿಗಳಿಗೆ ಬಾಳೆಹಣ್ಣು ಮತ್ತು ಇತರೆ ಹಣ್ಣುಗಳನ್ನು ಕೊಡ್ತಾ ಇರ್ತಾರೆ. ಕೋತಿಗಳು ಸಹ ಸಂತೋಷವಾಗಿ ಮತ್ತು ಶಾಂತವಾಗಿ ಅದನ್ನು ಸ್ವೀಕರಿಸಿ ತಿಂತವೆ. ಈ ರೀತಿಯೆಲ್ಲ ನೋಡಿದಾಗ ಪ್ರಕೃತಿಗೆ ಮತ್ತು ಮಾನವನ ನಡುವಿನ ಸಂಬಂಧ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಅನಿಸುತ್ತೆ. ಆಂಜನೇಯ ಅವ್ರ ತಾಯಿ ಅಂಜನಾ ದೇವಿಯವರು ಈ ಬೆಟ್ಟದಲ್ಲಿ ವಾಸವಾಗಿದ್ರಂತೆ.
ಅದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಹೇಳಿ ಅಥವಾ ಅಂಜನಗಿರಿ ಅಂತ ಹೇಳಿ ಹೆಸರು ಬಂತು ಅಂತ ಹೇಳ್ತಾರೆ. ಇಲ್ಲಿ ತುಂಬ ಕೋತಿಗಳಿರ್ತವೆ. ಅವುಗಳ ಪಾಡಿಗೆ ಅವು ಆಟ ಆಡ್ಕೊಂಡು ತಿನ್ಕೊಂಡಿರ್ತವೆ, ಯಾರಿಗೂ ತೊಂದರೆ ಕೊಡಲ್ಲ. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಇದನ್ನು. ನಾನು ಆವಾಗಲೇ ಹೇಳಿದ್ದೆ, ಸೂರ್ಯದೇವನ ಶಿಷ್ಯ ಆಗಿರ್ತಾರೆ ಹನುಮಂತ ಅಂತ ಹೇಳಿ. ಹನುಮಂತ ಅವರ ವಿದ್ಯಾಭ್ಯಾಸ ಎಲ್ಲ ಮುಗ್ದೋಗಿರುತ್ತೆ. ಆವಾಗ ಕೇಳ್ತಾರೆ ಏನಂತ ಅಂದರೆ, ಇಷ್ಟೊಂದು ಅದ್ಭುತವಾದ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಿ ನೀವು, ಈ ವಿದ್ಯೆ ನನ್ನಲ್ಲಿ ಉಳಿಬೇಕು ಅಂತ ಅಂದರೆ ಗುರುದಕ್ಷಿಣೆಯಾಗಿ ಏನಾದರೂ ಸ್ವೀಕಾರ ಮಾಡಿ ಅಂತ ಹೇಳಿ ಕೇಳ್ತಾರೆ. ಆಗ ಸೂರ್ಯದೇವ, ಇನ್ನೂ ಕಲಿಯೋದಿದೆ ನಿನಗೆ, ಅವಶ್ಯಕತೆ ಇದ್ದಾಗ ನಾನೇ ಕೇಳ್ತೀನಿ ನಿನಗೆ ಗುರುದಕ್ಷಿಣೆನಾ ಅಂತ ಹೇಳ್ತಾರೆ. ಸುಗ್ರೀವ ಸೂರ್ಯನ ಪುತ್ರ ಆಗಿರ್ತಾರೆ, ವಾಲಿ ಇಂದ್ರನ ಪುತ್ರ ಆಗಿರ್ತಾರೆ. ಆದ್ದರಿಂದ ಸುಗ್ರೀವನಿಗೆ ಸೇನಾಧಿಪತಿ ಆಗಿರು, ಇದೇ ನನಗೆ ನೀನು ಗುರುದಕ್ಷಿಣೆ ನೀಡ್ತೀಯ ಅಂತ ಅಂದ್ಕೊತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಸುಗ್ರೀವನಿಗೆ ಸೇನಾಧಿಪತಿ ಆಗಿ ಕಾರ್ಯನಿರ್ವಹಿಸಿರ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಕಥೆ ಇದೆ. ರಾಮಾಯಣದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನಂತಂದರೆ, ಹನುಮಂತ ಶ್ರೀರಾಮ ಅವ್ರಿಗೆ ಕೇಳ್ತಾರೆ, ನಾನು ಈ ಜನ್ಮ ತಾಳಿರೋದೇ ನಿಮ್ಮ ಸೇವೆಗಾಗಿ, ನಿರಂತರವಾಗಿ ನಿಮ್ಮ ಸೇವೆ ಮುಖಾಂತರ ಜನರಿಗೆ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಆಗ ಶ್ರೀರಾಮ ಅವರು, ನೀನು ಚಿರಂಜೀವಿ, ಸದಾ ನನ್ನ ಹೆಸರಿನಲ್ಲಿರೋ ಭಕ್ತಾದಿಗಳಿಗೆ ನೀನು ಶಕ್ತಿಯಾಗಿರು ಅಂತ ಹೇಳಿ ಅನುಗ್ರಹ ನೀಡ್ತಾರೆ. ಈ ರೀತಿ ಅಂಜನಾದ್ರಿ ಬೆಟ್ಟದಲ್ಲಿ ದೇವರ ದರ್ಶನನ ಸಂಪೂರ್ಣವಾಗಿ ಮುಗಿಸಿದ್ವಿ. ಇಲ್ಲಿನ ವಾತಾವರಣ, ಭಕ್ತಿ, ಆಧ್ಯಾತ್ಮಿಕತೆ ನಮ್ಮ ಮನಸ್ಸಿಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಸ್ಪೆಷಲ್ ಅಂತ ಅನಿಸುತ್ತೆ. ಅಂಜನಾದ್ರಿ ಬೆಟ್ಟಕ್ಕೆ ಬಂದವರು ಖಂಡಿತವಾಗಿಯೂ ಶಾಂತಿ ಮತ್ತು ಪಾಸಿಟಿವ್ ವೈಬ್ನ ಅನುಭವಿಸ್ಬೋದು. ನಿಮಗೆ ಯಾರಿಗಾದರೂ ಇಲ್ಲಿ ಬರೋ ಅವಕಾಶ ಸಿಕ್ತು ಅಂತಂದರೆ ತಪ್ಪದೆ ಬನ್ನಿ. ವಿಡಿಯೋನ ಕೊನೆ ತನಕ ನೋಡಿದವರು ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.